ದೇವರು ನನಗೆ ಏನ್ ಚಾನೆ ಮಾಡಿದ್ದಾನೆ, ದೇವರು ನನಗೆ ಏನ್ ಚಾನೆ ಮಾಡಿದ್ದಾನೆ, ಯಾಕಪ್ಪ ಇಷ್ಟು ಕಷ್ಟ, ಯಾಕೆ ಇಷ್ಟು ಹೋರಾಟ, ಯಾಕೆ ಈ ನೋವು ಬೇರೆ ಎಂಬುದಾಗಿ ನೀನು ಒಂದು ವೇಳೆ ಕೊರಗಿ ಚಿಂತೆಯಲ್ಲಿ ಕೂತಿರುವುದಾದ್ರೆ ಒಂದು ಸಾರಿ ನೀನು ನಡೆದು ಬಂದ ಹಾದಿನ ದೃಷ್ಟಿಸಿ ನೋಡಿ. ಇವತ್ತು ನೀನು ಉಸಿರಾಡ್ತಾ ಇದೆಯಾ, ನೀನು ಆರೋಗ್ಯವಾಗಿದೆಯಾ, ನೀನು ಕೆಲಸ ಮಾಡ್ತಾ ಇದೆಯಾ, ನಿನ್ನ ಕುಟುಂಬವು ಸುರಕ್ಷಿತವಾಗಿದೆಯಾ, ನಿನ್ನ ಶರೀರದಲ್ಲಿ ಇವತ್ತು ಕೂಡ ಶ್ವಾಸ ಇದೆಯಾ? ಯಾರಿಂದ? ಆತನ ಕೃಪೆಯಿಂದಲೇ ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಲೋಕ ನಿನ್ನ ಬಗ್ಗೆ ಯಾವ ಒಪಿನಿಯನ್ ಕೊಡುತ್ತೋ, ಈ ಲೋಕದ ಜನರು ನಿನ್ನ ಬಗ್ಗೆ ಏನ್ ಹೇಳ್ತಾರೋ ಅದನ್ನ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ. ನಿನಗಾಗಿ ಪರಲೋಕದ ತಂದೆಯು ಕಾಯ್ತಾ ಇದ್ದಾನೆ. ನೀನು ಆತನ ಮಗನು, ಮಗಳಾಗಿದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಷ್ಟು ದಿನ ಒಂದು ವೇಳೆ ನಿಮ್ಮನ್ನು ನೀವು ಕೇವಲವಾಗಿ ನೋಡಿರಬಹುದೇನೋ, ಯಾವುದಕ್ಕೂ ಬಾರದವಳು ಎಂಬುದಾಗಿ ಒಂದು ವೇಳೆ ಜನರು ನಿನಗೆ ಹೇಳಿರಬಹುದೇನೋ. ಇವತ್ತು ನೀನು ನೋಡುವ ನಿನ್ನ ದೃಷ್ಟಿಕೋನವನ್ನು ಮಾರ್ಪಡಿಸು. ಯಾಕೆಂದರೆ ದೇವಾದಿ ದೇವನ ರಕ್ತವು ನಿನ್ನ ಶರೀರದಲ್ಲಿ ಹರಿತಾ ಇದೆ. ಆತನ ರಕ್ತದ ಮುದ್ರೆಯು ನಿನ್ನ ಮೇಲೆ ಇದೆ. ಯಾಕೆಂದರೆ ಇನ್ನು ನೀನು ಏಕಾಂಗಿಯಾಗಿ ಅಲ್ಲ, ಕರ್ತನು ತಾನೇ ನಿನ್ನ ಜೊತೆಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವದೂತನು ಬಂದ ಮರಿಯಳಿಗೆ ಏನ್ ಹೇಳಿದನು? ಪವಿತ್ರಾತ್ಮನ ಸಹಾಯದಿಂದ ನೀನು ಗರ್ಭವತಿ ಆಗುವಿ, ಒಂದು ಮಗನನ್ನ ಹಡಿವಿ, ಅವನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡು. ಅದರ್ಥ ಏನಂದ್ರೆ ದೇವರು ತಾನೇ ನಮ್ಮ ಜೊತೆಯಲ್ಲಿ ಇದ್ದಾನೆ. ಇಮ್ಮಾನುವೇಲ್, ದೇವರು ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ಇನ್ನು ನೀನು ಒಬ್ಬಂಟಿಯಾಗಿಲ್ಲ, ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಮತ್ತು ದೇವರು ಒಂದಾಗಿರುವುದರಿಂದ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಸಕಲ ಆಯುಧವು ಅದು ನಿನ್ನನ್ನು ಜಯಿಸಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾರಣ ನೀನು ಆತನಿಗೆ ಮಗನು, ಮಗಳಾಗಿದೆಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಅನೇಕ ಪ್ರಶ್ನೆಗಳು ನಿನ್ನ ಮನಸ್ಸಿನಲ್ಲಿ ಓಡ್ತಾ ಇರುವ, ಮುಂದೆ ನನ್ನ ಜೀವಿತ ಹೇಗೆ, ನನ್ನ ಭವಿಷ್ಯ ಹೇಗೆ, ಇದರಲ್ಲಿ ಈ ಕಷ್ಟದಲ್ಲಿ, ಈ ಹೋರಾಟದಲ್ಲಿ ನನ್ನ ಜೀವಿತ ಅಂತ್ಯವಾಗ್ತದ ಎಂಬುದಾಗಿ ಯೋಚಿಸುತ್ತಾ ಇರೋ ಪ್ರಿಯ ಮಗನೇ, ಪ್ರಿಯ ಮಗಳೇ, ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ದೃಷ್ಟಿಸಿ ನೋಡು, ನನ್ನನ್ನು ದೃಷ್ಟಿಸಿ ನೋಡು. ನಿನ್ನ ಜೀವಿತವನ್ನು ಮಾರ್ಪಡಿಸಲು ನಾನು ಸಿದ್ಧವಾಗಿದ್ದೇನೆ. ಹಲ್ಲೆಲೂಯಾ. ಕೇವಲ ಈ ಒಂದು ಮಣ್ಣಿನ ಘಟಕಕ್ಕೆ ದೇವರು ಇಷ್ಟೆಲ್ಲ ಮಾಡುವುದ. ನೀನು ಆತನ ಬಳಿಗೆ ಓಡಿ ಬರುವ ಆತನಿಂದ ಮಾಡುವುದಿಲ್ಲ. ನಿನ್ನವರೇ ಒಂದು ವೇಳೆ ನಿನ್ನ ಬೆಲೆಯನ್ನು ತಿಳಿದುಕೊಳ್ಳದೆ ಈಗಲೂ ಕೂಡ ದೇವರು ನಿನ್ನನ್ನು ಬೆಲೆಯುಳ್ಳವನಾಗಿ ನೋಡ್ತಾ ಇದ್ದಾನೆ. ನಿನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ. ಇನ್ನು ನೀವು ಒಬ್ಬಟ್ಟಿಯಾಗಿ ಇಲ್ಲ, ದೇವರು ನಿಮ್ಮ ಜೊತೆ. ದೇವರು ನಿಮ್ಮ ಜೊತೆಯಲ್ಲಿರುವುದರಿಂದ ನೀವು ಹೋಗುವಲ್ಲೆಲ್ಲ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸು. ನೀವು ಕಾಲಿಡುವ ಸ್ಥಳದಲ್ಲೆಲ್ಲ ದೇವರು ಜಯವನ್ನ ನಿಮಗೆ ಅನುಗ್ರಹಿಸ್ತಾನೆ. ನೀವು ವಾಸ ಮಾಡುವ ಸ್ಥಳದಲ್ಲೆಲ್ಲ ದೇವರು ನಿಮಗೆ ಶಾಂತಿ, ಸಮಾಧಾನ ಅನುಗ್ರಹಿಸ್ತಾನೆ. ಒಂದು ವೇಳೆ ನೀವು ಈ ರೀತಿ ಯೋಚನೆ ಮಾಡ್ತಿರ್ಬೋದು, ಪಾಸ್ಟ್ರೆ ನಾನು ಎಲ್ಲಿ ಹೋದ್ರು ಕೂಡ ನನ್ನ ವಿರುದ್ಧ ಸುಮ್ಮನೆ ಗಾಸಿಪ್ಗಳನ್ನ ಮಾತನಾಡ್ತಾರೆ, ಸುಮ್ಮನೆ ನನ್ನ ಬಗ್ಗೆ ಇಲ್ಲ ಸಲದನ್ನ ಹೇಳ್ತಾರೆ, ಆಗ ಈಗ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಒಂದು ವೇಳೆ ಯೋಚಿಸ್ತಾ ಇರುವುದಾದ್ರೆ, ನಿನ್ನ ವಿರುದ್ಧವಾಗಿ ಎತ್ತಿದ ಎಲ್ಲ ಬಾಯಿಗಳನ್ನ ಆತನು ಮುಚ್ಚಲು ಶಕ್ತನಾಗಿದ್ದಾನೆ. ನೀನು ಅವರಿಗಾಗಿ ಯೋಚಿಸಬೇಡ, ಬಂದಪ್ಪನ ಪಾದವನ್ನು ಇಟ್ಟುಕೋ. ದೇವರಿನ ಜೀವಿತದಲ್ಲಿ ಮಾಡುವ ಮೇಲುಗಳನ್ನು ನೀನು ನೋಡಲು ಸಿದ್ಧವಾಗಿದೆ. ಪ್ರೈಸ್ ದಿ ಲಾರ್ಡ್.
ಮನುಷ್ಯನು ನಿನ್ನ ಬಗ್ಗೆ ಯಾವ ವರ್ಡಿಕ್ಟ್ ಅನ್ನು ಕೊಡ್ತೀನಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಸತ್ಯ ವೇದವು ನಿನ್ನ ಬಗ್ಗೆ ಏನನ್ನು ಹೇಳ್ತದೋ ಅದನ್ನ ನೆನೆಸಿ ಸ್ತುತಿಸಿ ಕೊಂಡಾಡು. ಯಾಕೆಂದ್ರೆ ವಾಕ್ಯವೆಂಬ ತಾನೆ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಈ ವಾಕ್ಯ ಯಾರದು? ದೇವರು. ದೇವರು ತಾನೆ ನಿನ್ನ ಬಗ್ಗೆ ಹೇಳುವುದನ್ನ ನೀನು ಕೇಳುತ್ತೇ. ದೇವರ ಮಗುವೆ, ಮನುಷ್ಯರು ನಿನ್ನ ಬಗ್ಗೆ ಹೇಳುವುದನ್ನಲ್ಲ, ದೇವರು ನಿನ್ನ ಕುರಿತು ಯಾವ ಯೋಚನೆಗಳನ್ನು ಇಟ್ಟಿದ್ದಾನೋ ಅದನ್ನ ಗ್ರಹಿಸಿಕೊಂಡು ನಂಬಿಗಸ್ತನಾಗಿ ದೇವರ ಹಿಂದೆ ಓಡುವುದಾದರೆ ನಿನ್ನ ಜೀವಿತದಲ್ಲಿ ಸೋಲುಗಳೇ ಇರುವುದಿಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನನ್ನ ಜೀವಿತ ದೇವರು ಮೆಚ್ಚುವಂತ ಜೀವಿತವಾಗಿರ್ಬೇಕಂತ ಬಯಸ್ತೀರ? ಎಷ್ಟು ಜನ ಬಯಸ್ತೀರ? ಯಾರು ಮೆಚ್ಚುವಂತ ಜೀವಿತವಾಗಿರ್ಬೇಕು? ದೇವರು ಮೆಚ್ಚುವಂತ ಜೀವಿತವಾಗಿರ್ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. 1 ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ನೋಡಿ. 1 John chapter 3 verse. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ನೋಡಿ. ಯೋಹಾನ ಬರೆದ ಪತ್ರಿಕೆ ಸುವಾರ್ತೆ, ಯೋಹಾನ ಬರೆದ ಪತ್ರಿಕೆ 1ನೇ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. 1 John chapter 3 verse. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವುದು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕಂದ್ರೆ ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬರು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ನಾವೇನಾಗಿದ್ದೇವಂತೆ? ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವೇನಾಗಿದ್ದೇವಂತೆ? ನಾವು ದೇವರ ಮಕ್ಕಳಾಗಿದ್ದೇವಂತೆ. ಅಪ್ಪ ತಂದೆ ಎಂದು ಕೂಗಿ ಕರೆಯುವಂತ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ನಾವೇನಾಗಿದ್ದೇವಂತೆ? ಈಗ ನಾವು ದೇವರ ಮಕ್ಕಳಾಗಿದ್ದೇವಂತೆ. ನಾವ್ಯಾವ ರೀತಿಯಾಗಿರ್ತೇವಂತೆ? ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನ ಹಾಗೆಯೇ ಇರುವ ಪ್ರಕಾರವೇ ನಾವು ಇರ್ತೇವಂತೆ. ಕ್ರಿಸ್ತನ ಹಾಗೆಯೇ, ಕ್ರಿಸ್ತನ ಇರುವ ಪ್ರಕಾರವೇ ನಾವು ಕೂಡ ಇರುತ್ತೇವೆ. ದೇವರು ನಿಮ್ಮನ್ನು ದೃಷ್ಟಿಸಿ ನೋಡುವಾಗ ನಿಮ್ಮ ಪ್ರತ್ಯಕ್ಷತೆ ಅಲ್ಲ, ಕ್ರಿಸ್ತನ ಪ್ರತಿಬಿಂಬ ನಿಮ್ಮಲ್ಲಿ ಕಾಣಿಸಲ್ಪಡಬೇಕು. ಜನರು ನಿಮ್ಮನ್ನು ನೋಡುವಾಗ ಕ್ರಿಸ್ತನ ಸ್ವಭಾವವು ನಿಮ್ಮಲ್ಲಿ ಕಾಣಿಸಲ್ಪಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ವಿಶ್ವಾಸಿಗೆ 2 ಅತಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಿನ್ನಿಂದ ದೇವರಿಗೆ ಗೌರವ ಉಂಟಾಗತ್ತೆ, ಇಲ್ಲ ನಿನ್ನಿಂದ ದೇವರು ಅವಮಾನಕ್ಕೆ ಗುರಿಯಾಗ್ತದೆ. ಈ 2 ವಿಷಯಗಳು ನಡೀತಾನೆ ಇರ್ತವೆ. ನೀನು ದೇವರ ನಾಮವನ್ನ ಗೌರವಕ್ಕೆ ಘನತೆಗೆ ಸಲ್ಲಿಸ್ತೀಯ ಅಥವಾ ಅವಮಾನಕ್ಕೆ ಗುರಿ ಮಾಡ್ತೀಯ, ಆಯ್ಕೆ ದೇವರಿಗೆ ಫ್ರೀ ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ. ನಾನೇನ್ ಮಾಡಿದ್ರೆ ಯಾರು ಕೇಳಲ್ಲ ಅನ್ಕೊಂಡ್ರು ಕೂಡ ನೀನು ಮಾಡುವ ಪ್ರತಿಯೊಂದಕ್ಕೂ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗಿದೆ. Praise the Lord. Hallelujah. ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ಹಾಗೆ ನಾವು ಇರ್ತೇವೆ. ಯಾವ ರೀತಿಯಾಗಿ?